Watch India's largest kids library only on Jio Hotstar. Download the app now. ಆಪಲ್ ತಿನ್ನು ಆಪಲ್ಲು. ನಿಮ್ಗೆ ಸುಸ್ತಾಗಿದೆ ಅನ್ಸುತ್ತೆ. ಅರೆ ಈ ಸೇಬು ಎಲ್ಲಿಂದ ಬಂತು? ಮತ್ತೆ ಯಾರು ಮಾತಾಡ್ತಾ ಇದ್ದಾರೆ? ನಾನೇ ಕೊಟ್ಟಿದ್ದದು. ಮರ ಮಾತಾಡ್ತಾ ಇದೆ. ಭೂತ ಭೂತ. ಅರೆ 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 ಓ ಅರೆ 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 ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ ನೀನು? ನಿಂತ್ಕೋ. ಏನು ನಕ್ರ ಮಾಡ್ದಂಗೆ ಈ ಸೇಬ್ನ ನೀನ್ ತಿನ್ನು. ನಾನ್ ಸೇಬು ತಿಂತೇನೆ, ಆದ್ರೆ ಇವಾಗ ತಾನೇ ನಾನು ಹಲ್ಲು ಹಾಕಿಸ್ಕೊಂಡ್ ಬಂದಿದ್ದೀನಿ. ಡಾಕ್ಟರ್ ನನಗೆ ಏನು ತಿನ್ಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಇವಾಗ ತಿನ್ನೋದಕ್ಕಾಗೋದಿಲ್ಲ. ಆದ್ರೆ ನಾನು ನಿನಗೆ ಸಹಾಯ ಮಾಡ್ಬೋದು. ಈ ಸೇಬುನ ಬೇರೆ ಯಾರಿಗಾದ್ರೂ ತಿನ್ನಿಸ್ತೇನೆ. ನಿಜವಾಗ್ಲೂ ನಿಜ ಹೇಳ್ತಿದ್ಯಾ ನೀನು? ನಾನು ಈ ಸೇಬುನ ನನ್ನ ಗೆಳೆಯಂದ್ರಿಗೆ ತಿನ್ನಿಸ್ತಾ ಇರ್ತೀನಿ. ಅವನಿಗೆ ಸೇಬು ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಮ್ಯಾಟ್ರ್ ಏನಿದೆ ಅಂತ ಹೇಳು, ನಿಜ ಹೇಳಮ್ಮ. ನೀನ್ ಕೇಳು, ನಾನೊಬ್ಳು ಜಾದೂ ಮಾಡೋಳು. ಹೌದು, ನನ್ಗೊಬ್ಬ ಜಾದೂಗಾರ ಈ ತರ ಮರ ಮಾಡಿದ್ದಾನೆ. ನನ್ ಮರದಲ್ಲಿರೋ ಸೇಬ್ನ ಯಾರಾದ್ರೂ ತಿನ್ನೋವರೆಗೂ ನಾನು ಮರದ ತರನೇ ಇರ್ತೀನಿ. ಮೊದ್ಲಿನ ತರ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಈ ಸೇಬ್ನ ತಿಂದಿದ ತಕ್ಷಣ ನಾನು ಮತ್ತೆ ಮೊದ್ಲಿನ ತರ ಆಗ್ತೀನಿ. ನಾನ್ ಮತ್ತೆ ನನ್ ಮೊದ್ಲಿನ ಸ್ಥಿತಿಗೆ ಬಂದ್ಬಿಡ್ತೀನಿ. ನೀವ್ ಸೇಬ್ ತಿನ್ಬೇಕು ಅಷ್ಟೇ. ಓಕೆ, ಏನು ತೊಂದ್ರೆ ಇಲ್ಲ. ಮೋಟುಗೆ ಮರ ಅಂದ್ರೆ ಸ್ವಲ್ಪ ಇಷ್ಟನೇ ಇದೆ. ನಾನು ಅವನಿಗೆ ಹಣ್ಣನ್ನ ತಿನ್ಸಿ ನಿನಗೆ ಸಹಾಯ ಮಾಡ್ಬೋದು ಇವಾಗ. ಆದ್ರೆ ಕೇಳಿಸ್ಕೋ, ನೀನೇನಾದ್ರೂ ನನ್ಗೆ ಮೋಸ ಮಾಡಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿಂಗೆ ಗೊತ್ತಿದೆ. ಈ ಸೇಬು ಏನ್ ಮಾಡತ್ತೆ ಅಂತ. ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಇವಾಗ ನಾನು ಹೊರಡ್ತೀನಿ. An apple a day, keep doctors away. ಸೇಬು ತಗೊಳ್ಳಿ. An apple a day keeps doctors away. ಕೊಡಪ್ಪ ನಂಗೆ ಸೇಬು, ಬೇಗ ಕೊಡು. ಇಲ್ಲ, ನೀವು ಒಂದೇ ಸೇಬು ತಗೊಳ್ಬೇಕು. ನಾನು ಎಲ್ಲರಿಗೂ ಒಂದೊಂದು ಸೇಬು ಫ್ರೀಯಾಗಿ ಹಂಚ್ತಾ ಇದ್ದೀನಿ. ತಗೊಳ್ಳಿ, ಸೇಬು ತಿನ್ನಿ, ಖುಷಿಯಾಗಿರಿ ನೀವು. ಹೌದಾ? ಬಿಟ್ಟು ಸಿಗ್ಬೇಕಾದ್ರೆ ನಾನು ತಿಂದೇ ಬಿಡ್ತೀನಿ, ಕೊಡು. ಏನಾಯ್ತು? ಏನಕ್ಕೆ ತಿಂತ ಇಲ್ಲ? ನನ್ಗನ್ಸುತ್ತೆ ನಾನು ಏನೋ ಮರ್ತು ಬಿಡ್ತೀನಿ ಅಂತ. ಏನು? ಅರೆ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡು. ಇವಾಗ ಮೊದಲು ಸೇಬುನ ತಿನ್ಬೇಕು. ಬಂತು. ನಾನು ಇನ್ನೂ ಬ್ರಷೇ ಮಾಡಿಲ್ಲ. ಬ್ರಷ್ ಮಾಡದೆ ನಾನು ಏನು ತಿನ್ನಕ್ಕೆ ಹೋಗೋದಿಲ್ಲ. ನಾನು ಈಗಲೇ ಹೋಗಿ ಬ್ರಷ್ ಮಾಡ್ಕೊಂಡು ಆಮೇಲೆ ಸೇಬ್ ತಿನ್ಬಿಡ್ತೀನಿ. ಓಕೆ, ಹಾಗಾದ್ರೆ ಬ್ರಷ್ ಮಾಡಿ ತಿನ್ನು. ನಾನು ಹೊರಡ್ತಾ ಇದ್ದೀನಿ. ಓ, ಬೇಗ ಬ್ರಷ್ ಮಾಡ್ಕೊಳ್ರಿ. ಪತ್ಲು, ಬ್ರಷ್ ಮಾಡು ಅಂತ ನೀನಾ ಹೇಳಿದ್ದು? ಇಲ್ಲ, ನಾ ಅಲ್ಲುತ್ತಾ ಇದ್ನಲ್ಲೋ, ಏನು ಮಾತಾಡೇ ಇಲ್ಲ. ಮತ್ತೆ ಯಾರೋ ಹೇಳಿದ್ರಲ್ಲ ಈಗ ತಾನೆ ಬೇಗ ಬ್ರಷ್ ಮಾಡು ಅಂತ. ಪರವಾಗಿಲ್ಲ, ಹೋಲಿ ಬಿಡು. ಈಗ ನಾನು ಬ್ರಷ್ ಮಾಡಾಯ್ತು ಬಿಡು. ಮಟು, ಈ ಸೇಬ್ನ ಎಲ್ಲಿಂದ ತಂದಿಯಾ? ಯಾರೋ ನಂಗೆ ತಂದ್ಕೊಟ್ರು ಕಣೋ. ಅದು ಫ್ರೀಯಾಗಿ ತಂದ್ಕೊಟ್ರು ಪಾಪ. ಅವರು ಹೇಳಿದ್ರು ತಿನ್ನಿ ಅಂತ, ಅದಕ್ಕೆ ತಿಂತಾ ಇದ್ದೀನಿ. ಅಯ್ಯೋ, ಯಾಕೆ ಬೆಳಗ್ಗೆ ಹಣ್ಣು ತಿನ್ನಕ್ಕೆ ಮನಸ್ಸೇ ಬರ್ತಾ ಇಲ್ಲ ಕಣ ಪತ್ಲು. ಬಾ, ಹೋಗಿ ಸಮೋಸ ತಿನ್ಕೊಂಡ್ಬಂದ್ಬಿಡೋಣ. ಹೈ, ತಿಂತೀಯೋ ಇಲ್ವೋ ನನ್ನ? ಅರೆ ಯಾರಪ್ಪ ಕುಳ್ ಮನುಷ್ಯ ನೀನು? ಬಯೋಡೇಟಾ ಕೇಳ್ತಾ ಇದೀಯಾ? ಕೆಲಸ ಕೊಡಿಸ್ತೀಯ ನೀ ನನಗೆ? ಸುಮ್ಮನೆ ತಿನ್ನು ನನ್ನ. ಅಲ್ಲ, ಸೇಬ್ ತಾನೇ ಇಲ್ಲ, ನಾನಂತೂ ಖಂಡಿತ ತಿನ್ನೋದಿಲ್ಲ. ನೀನೊಳ್ಳೆ ಜಾದುಗಾರ ಅಂತೆಲ್ಲ ಕಾಣ್ತಾ ಇದೆ ನಂಗೆ. ದೇವಭೂತ ಇರ್ಬೋದು ನೀನು. ನೀನಂತೂ ಖಂಡಿತ ಸೇಬಲ್ಲ. ಪತ್ಲು, ಬರ ಆರೋಗ್ಬಿಡೋಣ. ಬರೋ. ಅರೆ ಪತ್ಲು ಬಚ್ಚ. ಅಯ್ಯಪ್ಪ,
ಅರೆ ಚಿಂಗಂ ಸರ್ ನೋಡ್ಕೊಂಡು ಗಾಡಿ ಓಡಿಸೋದಲ್ವಾ? ಸೋರಿ ಆ ಸೇಬ್ ಬಂದು ನನ್ನ ತಲೆಗೆ ಥಪಾರದ ಹೊಡಿತು. ಅಲ್ಲೋಡು ಹಾರ್ತಾ ಇದೆ. ಈಗ ಸೀದಾ ಬೋಟು ಮನೆಯೊಳಗೆ ಹೋಗ್ಬಿಡ್ತದ. ನೋಡಿ ಸಿಂಗಂ ಸಾರ್, ಸೇಬ್ ಎಲ್ಲಿಂದ ಬಂತು ಅಂತ ಒಬ್ಬ ಪೊಲೀಸ್ಗೆ ಸೇಬಲ್ ಹೊಡೆದ್ರ. ನಾನ್ ಬಿಡೋದಿಲ್ಲ. ನರೇಬಿ ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲು ಇಂಪಾಸಿಬಲ್. ಹೌದಾ? ಜನಗಳ ಹತ್ರ ತಿನ್ನೋದಕ್ಕೆ ಸೇಬಿಲ್ಲ, ನೀನು ಸೇಬಲ್ಲೇ ಜನಗಳಿಗೆಲ್ಲ ಹೊಡಿತ್ಯಾ? ಅವ್ರಿಗೆ ನಾನು ಹೊಡಿಬೇಕಾಗಿತ್ತು ಬಾಕ್ಸರ್. ಈಗ ಹೊಡಿರಿ. ಒಬ್ಬ ಇನ್ಸ್ಪೆಕ್ಟರ್ಗೆ ಸೇಬ್ನಲ್ಲಿ ಹೊಡೆಯೋದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಗೀರಿ ಮಾಡ್ತೀನಿ ನಿಮಗೆ. ಚಿಕ್ಕಂ ಸರ್, ಈಗ ಸೇಬು ಸಖತ್ ತೊಂದರೆ ಕೊಟ್ಟಾರೆ ಎಲ್ಲರಿಗೂ. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲೋಗ್ತ್ಯಾ? ಅರೆ ತಿನ್ನು ಸೇಬ್. ಅಯ್ಯೋ ಸಾಧ್ಯ ಇಲ್ಲ ಸೊಮೆ, ನೀನು ಬದುಕಿರೋ ಸೇಬು ನಿನ್ನ ಹೆಂಗಪ್ಪ ತಿನ್ಲಿ ನಾನು ಹೇಳು. ಹೌದಾ? ಹಂಗಾರೆ ತಗೋ ತಗೋ, ಇದು ತಗೋ, ತಗೋ. ಸೇಬ್ ತಿನ್ನು, ಬಾ ಬಾ. ಎಳ್ಕೊತೀನಿ. ಸೇಬ್ ಮತ್ತೆ ಬಂದು ತಲೆಗೆ ಹೊಡೀತು. ನಾನ್ ಬಿಡೋದಿಲ್ಲ. ಕಾನೂನು ಬಿಲಾಡೆ ಅದಕ್ಕೆ ಖಂಡಿತ ಬಿಡೋದಿಲ್ಲ. ಓಯ್, ನೀವ್ ಯಾವತ್ತೂ ಉದ್ಧಾರ ಆಗಲ್ಲ. ಅರೆ ಪತ್ಲು ಮತ್ತೆ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದೆ. ಇದನ್ನ ಎಳಿಯೋ ಪತ್ಲು. ಸೇಬ್ ತಿನ್ನು, ಸೇಬ್ ತಿನ್ನು, ನಾನು ಸೇಬ್ ತಿನ್ನು, ಸೇಬ್ ತಿನ್ನು, ಸೇಬ್ ತಿನ್ನು. ಅಯ್ಯೋ, ಎಲ್ರು ಬರ್ತಿದ್ದಾರೆ. ಒದೆ ಕೊಡ್ತಾರೆ ಬಾರ. ಲಕ್ಷಣ ಕಾಪಾಡಿ. ಈ ಬದುಕಿರೋ ಸೇಬು ನಮ್ಮ ಹಿಂದೆ ಬಿದ್ಬಿಟ್ಟಿದೆ. ಮತ್ತಿದ್ ಹೇಳುತ್ತೆ ತಿನ್ನು ತಿನ್ನು ಅಂತ. ನೀನ್ ಹೇಳೋಣ, ಹೆಂಗ್ ತಿನ್ನಕ್ಕಾಗುತ್ತಿದ್ದೇನ? ಎಲ್ಲಿ ಕೊಡೆಯ? ಅಯ್ಯೋ, ಈ ಸೇಬ್ ಒಂಥರ ವಿಶೇಷವಾಗಿದೆ ಕಡೆಯ. ನಾನು ಈಗಲೇ ಇದನ್ನ ಕೆಮಿಕಲ್ ಒಳಗಡೆ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ಏನು ಅಂತ. ಓಕೆ? ನೀನು ನನ್ನ ಕೆಮಿಕಲ್ ಅಲ್ಲಿ ಹಾಕ್ತೀಯಾ? ತಗೋ. ಅಯ್ಯಮ್ಮ, ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಈ ಸೇಬನ್ನ ತುಂಬಾ ತಿಂದಿದ್ದೀನಿ. ಆದ್ರೆ ಸೇಬು ಹತ್ರ ಮೊದಲ ಸರ ಒದೆ ತಿಂತಾ ಇದ್ದೀನಿ. ಅಯ್ಯೋ ಬಾರ. ಎಲ್ಲೋಗ್ತೀಯ ನೀನು? ಸೇಬ್ ತಿನ್ನು, ಸೇಬ್ ತಿನ್ನು. ಎಲ್ಲೋಗ್ತೀನಿ ನೀನು? ಸೇಬ್ ತಿನ್ನು. ಎಲ್ಲೋಗ್ತೀಯ ನೀನು? ಸೇಬ್ ತಿನ್ನು, ಸೇಬ್ ತಿನ್ನು. ಎಲ್ಲೋಗ್ತೀನಿ ನೀನು? ಸೇಬ್ ತಿನ್ನು, ತಿನ್ನು, ಸೇಬ್ ತಿನ್ನು. ಎಲ್ಲೋಗ್ತೀಯ? ಸೇಬ್ ತಿನ್ನು, ಸೇಬ್ ತಿನ್ನು. ನನ್ ತಿನ್ನು ನೀನು, ಸೇಬ್ ತಿನ್ನು. ಹಿಡ್ಕೋ ಇವ್ರನ್ನ, ಇವರು ಸೇಬ್ ತಿನ್ಬೇಕು. ಈ ಹಠ ಮಾಡ್ದಿ ಸೇಬ್ನ ತಿನ್ಕೋ ಮಗು. ಇಲ್ಲ ಅಂದ್ರೆ ಹೊಡೆದು ತಿನ್ನಿಸ್ಬೇಕಾಗತ್ತೆ. ಮರನು ಮಾತಾಡ್ತಿದೆ ಅಂದ್ರೆ ಇಲ್ಲೇನೋ ಮಾಯ ಮಂತ್ರ ಇದೆ ಅನ್ಸ್ತಾ ಇದೆ ನಂಗೆ. ಮೊದಲು ತಪ್ಪಿಸ್ಕೊಂಬಾರ. ಅರೆ ಹೆಂಗ ತಪ್ಪಿಸ್ಕೊಳ್ಳೋದು? ಇದ್ರ ಬೇರಿಂದ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ ನೋಡ ಇಲ್ಲಿ. ಬಿಡ, ಸ್ನೇಹಿತನ ಬಿಟ್ಬಿಡು ಮರ. ಮಂತ್ರವಾದಿ ಅಕ್ಕ, ಇವನಿಗೆ ಸೇಬು ತಿನ್ನಿಸ್ಬೇಕಾಗಿದ್ದು. ಆದ್ರೆ ನನ್ನಿಂದ ತಿನ್ಸೋದಕ್ಕಾಗಿಲ್ಲ. ನೀನೇ ತಿನ್ನಿಸ್ಬಿಡಮ್ಮ. ಈಗ್ಲೇ ತಿನ್ನಿಸ್ತೀನಿ. ಅಯ್ಯಪ್ಪ ಇವಾಗ ಮೋಟು ಆಗ್ತಾನೆ ಮರ, ಜಾನ್ ಆಗ್ತಾನೆ ಡಾನ್. ಅದೇ ನಿಂಗೆ ನಾಚಿಕೆ ಆಗಲ್ವೇನೋ? ನಾ ಇಷ್ಟು ಕಷ್ಟದಲ್ಲಿರುವಾಗ ನೀನ್ ನಗ್ತಾ ಇದೆಯಲ್ಲೋ, ಏನೋ ನೀನು? ನಗ್ತೀನಿ, ಜೋರಾಗಿ ನಗ್ತೀನಿ.
ಜಾನ್ ನಗೋ ನಗ್ತಾ ಇರ ಎಷ್ಟು ನಗ್ಬೇಕು ಅನ್ಸುತ್ತ ನಗ್ಬಿಡು ನೀನು ಜೋರಾಗಿ ಹೊಟ್ಟೆದ್ದು ನಗು ಥ್ಯಾಂಕ್ ಯು ಸ್ನೇಹಿತರೆ, ನೀವು ನನ್ನ ಜೀವನನ ವಾಪಸ್ ತಂದ್ಕೊಟ್ರಿ. ಮಗು ನಂಬರ್ 1 ಸೇಬು ತಿನ್ನು. ಇಲ್ಲ ಬಾಸ್ ಇಲ್ಲ, ನನಗೆ ಸೇಬು ತಿಂದ್ರೆ ಅಲರ್ಜಿ ಆಗುತ್ತೆ. ಮಗು ನಂಬರ್ 2 ನೀನ್ ತಿನ್ನಪ್ಪ ಸೇಬು. ನಿಂಗೆ ಟೇಪ್ ತಿನ್ಮೇಲೆ ಅಂತ ದಾತು ಹೇಳ್ಬಿಟ್ಟಿದ್ದಲ್ಲೇನೆ. ಅರೆ ಎಂತ ಚಮಚಗಳು ನೀವು, ಒಂದು ಸೇಬು ತಿನ್ನೋದಕ್ಕೂ ಆಗಲ್ವಾ ನಿಮ್ಮಿಂದ? ಸೇಬು ತಿನ್ನಕ್ಕಾಗೋದಿಲ್ಲ ಅಂದ್ರೆ ಒದೆ ತಿನ್ನಿ, ಒದೆ ತಿನ್ನಿ. ತಗೊಳ್ಳಿ ತಗೊಳ್ಳಿ, ಒದೆ ತಗೊಳ್ಳಿ. Watch India's largest kids library only on Geo Hotstar. Download the app now.